Hi guys, welcome to Combo Kada third vlog ಅನ್ಕೊಂತಿದ್ದೀನಿ. ಇನ್ನೂ 2 ಅಪ್ಲೋಡ್ ಆಗಿಲ್ಲ. ಆ್ಯಕ್ಚುಲಿ ಥರ್ಡ್ ಅಪ್ಲೋಡ್ ಆಗುತ್ತೆ, ಇದು ಥರ್ಡ್ ವ್ಲಾಗ್. ಇವತ್ತು ನಾವು ಎಲ್ಲೋಗ್ತಿದ್ದೀವಿ? ಬಾಕ್ಸ್ ಕ್ರಿಕೆಟ್. ಚೂರು ಜೋರಾಗಿ ಮಾತಾಡಿದ್ರೇನೆ. ಬಾಕ್ಸ್ ಕ್ರಿಕೆಟ್. ನಾವು ಕುಂಬಳಕಾಯಿ ಹೋಗ್ತೇವೆ. ಕ್ರಿಕೆಟ್ ಅಂದ್ರೆ ಏನು? ಅಂದ್ರೆ ಒಂದು ಜಾಗ ಇರುತ್ತೆ, ಇವಾಗ ಹೊಡೆದ್ರೆ ಬಾಲ್ ಆಚೆ ಹೋಗಲ್ಲ. ಇವಾಗ ನಾವ್ ಮೇಲೆ ಆಡೋವಾಗ ಬಾಲ್ ಎಲ್ಲ ಆಚೆ ಅವು ನೆಟ್ಟೆಡ್ ಸರೌಂಡೆಡ್, ಫುಲ್ ನೆಟ್ ಸರೌಂಡೆಡ್. ಹೊಡ್ಕೊ ಎಷ್ಟು ಬೇಕಾದ್ರೂ, ಬಡ 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 ಇಲ್ಲ ಏನು, ಎಷ್ಟು ಬೇಕಾದ್ರೂ ಆಡ್ಕೊ ಆರಾಮ್ಗೆ, ಏನ್ ಪ್ರಾಬ್ಲಮ್. ಬಾಲ್ ಎಲ್ಲ ಏನ್ ಕಲ್ದೋಗತ್ತದೆಲ್ಲ. ಓಕೆ ಓಕೆ. ಮತ್ತೆ ಹೆಂಗೆ ಇದು ಲೈಕ್ ಕಾಸ್ಟ್ ಹೆಂಗೆ ರೇಟು? 850 per hour. ಓಕೆ. ಪ್ಲೇ ಓವರ್ ಬುಕ್ ಮಾಡಿದೆ. ಲೊಕೇಶನ್ ಚನ್ಸಾಂದ್ರ. ಓಕೆ ಓಕೆ ಓಕೆ. ಅವಾಗ ಇದಕ್ಕೆ ಪಿನ್ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಇದ್ದಾನೆ. ಓಕೆ. ಅವನ್ನೇ ತಕೊಂಡು ಹೋಗ್ಬೇಕು, ಅವನಿಗೋಸ್ಕರ ಲೇಟು. ಅವನಿಂದಾನೇ ಲೇಟ್ ಯಾವಾಗಲೂ. ಟೈಮಿಂಗ್ ಸೆನ್ಸ್ ಇಲ್ಲ ಅವ್ನಿಗೆ, ಏನು ಮಾಡೋಕ್ಕಾಗಲ್ಲ. ಓಕೆ 41. ಸೇಮ್ ಅದೇ ಲೊಕೇಶನ್ ಮತ್ತೆ ಹೋಗ್ತಿದ್ದೀವಿ, ಕ್ಯಾರ್ಪುರಂ. ಫಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಿದ್ ಮಾತಾಡ್ತಿದ್ದೀನಿ ಅಂತ. ಓ ಪೊಲೀಸ್ಗರು ಕೈ ನೋಟಾಯ್ತು. ನನ್ನ ಕಾರಲ್ಲಿ ಸ್ಟ್ಯಾಂಡ್ ಇತ್ತು. ನನ್ನ ಕಾಲಲ್ಲ ಅವಲ್ಲ, ಅದೇನಿಲ್ಲ. ಕಾರ್ ಇರೋದೇ ದೊಡ್ಡ ವಿಷಯ. ನೀವು ಇದಕ್ಕೆ ಮುಂಚೆ ಅಪ್ಲೋಡ್ ಆಗಿರೋ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹಿಂಗೆ, ನಾವು ಯಾರು ಎತ್ತ ಅಂತ. ಇಲ್ಲ ಫಸ್ಟ್ ಈ ವಿಡಿಯೋ ನೋಡ್ತೀರ ಅಂದ್ರೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನ ನೋಡ್ಬೋದು ನೀವು. ಆ್ಯಕ್ಚುಲಿ ನಾನು ಕ್ರಿಕೆಟ್ ಜಾಸ್ತಿ ಆಡಲ್ಲ, ಇವ್ರ ಫ್ರೆಂಡ್ಸ್ ಜಾಸ್ತಿ ಆಡೋದು. ಸೊ ನಾವು ಹಿಟ್ ಔಟ್ ಆರ್ ಗೆಟ್ ಔಟ್ ಅಷ್ಟೇ. ಒಂದೇ ಔಟ್ ನೀನು, ಒಂದೇ ಬಾಲಲ್ಲ ಔಟ್. ಆ್ಯಕ್ಚುಲಿ ಇವಾಗ ನಾವು ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಲೊಕೇಶನ್ಗೆ ಹೋಗೋದೆ. ಟೋಟಲ್ ಎಷ್ಟು ಜನ? 6-7 ಮೆಂಬರ್ಸ್. ಈ ಕಾರಲ್ಲಿ ಅಷ್ಟು ಜನ ಆಗುತ್ತಾ? ಇಲ್ಲ, ಅವ್ರಿಗೆ ಡೈರೆಕ್ಟ್ ಗ್ರೌಂಡಿಗೆ ಮೀಟ್ ಮಾಡಿ. ಓಕೆ ಓಕೆ ಓಕೆ. ನಾವು ಮಾತ್ರ ಕಾರಲ್ಲ. ರೀಚ್ಡಾ? ಓಕೆ. ನಾನು ಹೇಳ್ತಿದ್ನಲ್ಲ, ಥರ್ಡ್ ಪರ್ಸನ್ ಬಂದಿದ್ದಾಗಿತ್ತು. ಸೊ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಲಾಗ್ ಕನ್ನಡದಲ್ಲಿ ಮಾತಾಡಲೇ, 30 ಮೈಂಡ್ ಅಂತೆ. ಕನ್ನಡದಲ್ಲಿ ಮಾತಾಡ. ಏನ್ ಮಾತಾಡ್ಬೇಕು? ಏನ್ ಆವಾಜ? ಇವನು ನನ್ ಮದನ್ ಬ್ರೋ, ನಮ್ ಸುಮುಖನ ಬಂಗಾರ. ಇವ್ನ ಯಾವನ ಸೆಡೆ ನನ್ ಮಗ. ಇವನು ಇಲ್ಲ, ಇವ್ರು ನಮ್ ಬಂಗಾರ ಮೇಲೆ ಗೊತ್ತಲ್ಲ. ಓಕೆ, ಡೈರೆಕ್ಟರ್ ಇವನು. ಸರಿ ಇವ್ರು ಡೈರೆಕ್ಟರ್ ಮರ್ಯಾದೆ ಇಲ್ಲ. ಇವ್ರು ನಮ್ ಹೀರೋ. ಓಕೆ, ನೋಡೋಣ ಆಮೇಲೆ ಮಾತಾಡ್ತೀರಾ. ಓಕೆ. ಫಸ್ಟ್ ಬಾಲ್ ಜಾಕ್ಔಟ್ ಆಗಕ್ಕೆ ರೆಡಿನಾ? ಓಕೆ. ಇವರೆಲ್ಲ ಪ್ರೋ ಪ್ಲೇಯರ್ಸು, ನಾನು ನೋ ಪ್ಲೇಯರು. ಅದು ನೋ ಬಂದ ಬಿಡು, ಅದು ಕೂಡ ಇಲ್ಲ ನಾನು ಇಲ್ಲಿ. ಆಕ್ಚುಲಿ ಅವ್ನ್ ತೆಲುಗು, ಕನ್ನಡ ಸ್ವಲ್ಪ ಕಷ್ಟ, ಅರ್ಥ ಮಾಡ್ಕೊಳ್ಳಿ. ಓಕೆ. ಚನ್ಸಂದ್ರ ಲೊಕೇಶನ್ ಹಾಕಮ್ಮ ರಾಜು. ಈಸ್ ವೇರ್ ಯುವರ್ ಸೀಟ್ ಬೆಲ್ಟ್ ಮದನ್. ಸೀಟ್ ಬೆಲ್ಟ್ ಎಲ್ಲಿದೆ ಇದಕ್ಕೆ? ಅದೇ ಯಾರೋ ಇವನು ಕ್ರಿಯೇಟಿವಿಟಿ ಪಕ್ಕದಲ್ಲಿ ನೋಡು ಬ್ರೋ. ಮಂಚ್ ಕ್ಯಾಪ್ಷನ್ ಇರ್ತದೆ ಬ್ರೋ. ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೇದು. ಒನ್ ಸೆಕೆಂಡ್. ನೀನ್ ಕನ್ನಡದಲ್ಲಿ ಮಾತಾಡ್ಬೇಕು. ఓకే ఓకే ట్రాన్స్లేట్ చేయి ఒకసారి ఆప్ చెప్తా. ఓకే. జీవితం ఒక సముద్రం, అందులో ఉప్పు నా దరిద్రం. ಜೀವನ ಅನ್ನೋದು ಒಂದು ಸಮುದ್ರ, ಅದರಲ್ಲಿರೋ ಉಪ್ಪು ನನ್ನ ದರಿದ್ರ. ಅಂతేనా? ಅಂತೆ కదా. ಜೀವನ ಅಂದ್ರೆ ಒಂದು ಸಮುದ್ರ, ಅದರಲ್ಲಿ ಉಪ್ಪು ಅಂದ್ರೆ ನಾನು ದರಿದ್ರ. ಅದೇ ಜೀವನ ಫುಲ್ ದರಿದ್ರ ಅಂತ ಆಯ್ತು, ಅಷ್ಟೇ ಅಲ್ವಾ? ಹಲೋ ಫ್ರೆಂಡ್ಸ್, ಇವಾಗ ನಾನು ಯಾಕೆ ನಗೀತಿದ್ದೀರಾ ಮದನ್ ಬ್ರೋ? ಓಕೆ, ಇವಾಗ ನಾನೊಂದು ಕವಿತ್ವ ಹೇಳ್ತೀನಿ. ಅಂತ ಅದು ಅವನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಕವಿತೆ ಕವಿತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜೀವನ ಅಂದ್ರೆ ಒಂದು ಸಮುದ್ರ, ಅದರಲ್ಲಿ ಉಪ್ಪು ನನ್ನ ದರಿದ್ರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದು ಎಲ್ಲರಿಗೂ ಗೊತ್ತು.
ನಾನ್ ಅದೇ ನೀನ್ చెప్తా ಅದೇ ಓಕೆ, ಅವನ್ ಏನ್ ಹೇಳಕ್ ಹೊರಟಿದಾನಂದ್ರೆ ಜೀವನ ಒಂದ್ ಸಮುದ್ರ, ಅದ್ರಲ್ಲಿ ರೂಪು ದರಿದ್ರ ಇದ್ದ. ಅದೇ ಯಾರದು ಲೈಫ್ ಫುಲ್ ದರಿದ್ರ. ಯಾರನ್ನದು ಮೀನ್ ಮಾಡ್ತಿದ್ದೀರಾ ನೀವು? ನನ್ನ ಲೈಫ್ ನನ್ನೇ ಮೀನ್ ಮಾಡ್ತಾ ಇದ್ದೀನಿ ಅದೇ. ಓಕೆ ಓಕೆ, ತೆಲುಗಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಲ್ಲಿ ಅದನ್ನ ಹೇಳಿದ್ದಾರೆ ಅಂದ್ರೆ ಇಟ್ಸ್ ಆಕ್ಟ್ಸ್ ಆಫ್ ಅಷ್ಟು ರೆಸ್ಪೆಕ್ಟ್ ಇದೆ ಅವನಿಗೆ ಕನ್ನಡ ಭಾಷೆದಲ್ಲಿ ಭಾಷೆ ಭಾಷೆ ಅದೇ ಭಾಷೆ. ಚಾಲು ಮళ్ళీ అది కండిషన్ బ్రో మళ్ళీ ఇది కూడా ఇచ్చారు కన్నడ మాట్లాడారు. ಏ ಬ್ರೋ, ನೋ ಲರ್ನ್ ಮಾಡ್ತಿದ್ಯಾ ತಾನೆ? ಯಾ ಐ ಆಮ್ ಕಲ್ತ್ಕೊಂತಾ ಇದ್ದೀನಿ ಸೊ ಲರ್ನ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಪರವಾಗಿಲ್ಲ. ತಪ್ಪಾದ್ರೆ ಮತ್ತೆ ತಿದ್ದಾನ. ಎಲ್ಲಿರೋದು ಇವಾಗ ನಾವು? ಇಲ್ಲಿ ಯಾರು ಫಿನಿಕ್ಸ್ ಮಾಡಲ್ಲ ಈ ಫ್ರೆಂಡ್ಸ್ ಎಲ್ಲ ಆಡಿದಿರಲ್ಲ ಮಚ್ಚ, ಅಲ್ಲಿ ಬಂತು. ಇಲ್ಲಿ ಅದೇ ಫುಲ್ ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲಿ. ಯಾವ ಪ್ಲೇಸ್ ಇರೋದು? ಫಿನಿಕ್ಸ್ ಮಾಲ್. ಫಿನಿಕ್ಸ್ ಮಾಲ್ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್ ಇನ್ ದ ಬ್ಯಾಂಗ್ಳೂರ್. ಅಂಡ್ ಎಲ್ಲರೂ ಇಲ್ಲಿ ಬರಿಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲರೂ ಇಲ್ಲಿ ಬರಿಬೇಕು. ಬರಬೇಕು, ಬರ್ಬೇಕು. ಇದು ನೀವು ಬಾಲ ಅಂದ್ರೆ ತುಂಬಾ ನಿಮ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ಜಾಗ. ಇಷ್ಟ ಪಡ್ತಾರೆ ನೀವು, ಇಷ್ಟ ಆಗುತ್ತೆ ನಿಮ್ಗೆ. ಎಲ್ಲರೂ ನೋಡ್ತಾರೆ ರೋಡಲ್ಲಿ ಇರೋರೆಲ್ಲ. ಓಕೆ ನಾವು ವ್ಲಾಗ್ ಮಾಡ್ತಾ ಇದ್ವಿ, ಇಲ್ಲೆಲ್ಲರೂ ನೋಡ್ತಾ ಇದ್ವಿ. ಅದು ಪರ್ಸನಲ್ ಅಂತ ನಾವು ಅಲ್ಲ ಬಿಡು. ಆಕ್ಚುಲಿ ಇವಾಗ ಒಂದ್ ಕಪ್ಪಲ್ ಹಿಂಗ್ ಹೋದ್ರ ಕಾರ್ ಸ್ಟಾಪ್ ಆಯ್ತು, ಅವ್ರು ನಮ್ಮನ್ನೇ ನೋಡ್ತಿದ್ದಾರೆ. ಅದೇ ಇಲ್ಲಿ ಏನ್ ಮಾಡ್ತಿದ್ದಾರೆ ಇವ್ರಂತ. ಇಲ್ಲಿ ಯಾವ್ದೋ ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡ್ತಿದೀವಿ ನಾವು. ಸೊ ಆ ತರ ಒಂದು ಫೀಲ್ ಅಲ್ಲಿ ಯಾರು ಇರ್ಬೋದು. ನಾನು ದೊಡ್ಡ ಸೆಲೆಬ್ರಿಟಿ ಅಲ್ವಾ? ಆಕ್ಚುಲಿ ಇದು ನಮ್ ಥರ್ಡ್ ವ್ಲಾಗ್. ಇವ್ರು ಬಂದು ನಮ್ಮ ವೆಬ್ ಸೀರೀಸ್ ಅಲ್ಲಿ ಇದಾರೆ. ಫಸ್ಟ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ನಾವು ವೆಬ್ ಸೀರೀಸ್ ಮಾಡ್ತಿದೀವಿ, ಅದೆಲ್ಲ ಅಪ್ಡೇಟ್ ಕೊಟ್ಟಿದೀವಿ. ಏನೋ ಗೊತ್ತಿಲ್ಲ, ನನ್ಗೇನ್ ಗೊತ್ತಂದ್ರೆ ಇವ್ರು ಜಸ್ಟ್ ಡೈರೆಕ್ಟರು, ಇವರು ಹೀರೋ. ಇವರು ಮುಂಚೆ ಒಂದು ಸಾಂಗ್ ಮಾಡಿದ್ದಾರೆ ಇವರು, ಇದು ಕಾಂಬೋ ಕನ್ನಡದಲ್ಲಿ, ನನ್ನ ಪ್ರೇಯಸಿ ಅಂತ. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಾಂಬೋ ಕನ್ನಡ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಗಂಟೆ ಹೊಡಿಬೇಕು ಅಲ್ಲಿ. ಆಕ್ಚುಲಿ ಇದು ಈ ಕಂಟೆಂಟ್ ಚೆನ್ನಾಗಿ ಬರತ್ತಂತ ಒಂದು ಹೋಪ್ ಬಂತು. ಗಂಟೆ ಐ ಲೈಕ್ ದಟ್. ರಾಕಿ ಗಂಟೆ, ಅದಕ್ಕೆ ನಾನು ವೆಬ್ ಸೀರೀಸ್ ಡೈಲಾಗ ರಿಲೀಸ್ ಆಗಕ್ ಮುಂಚೆನೆ ಸ್ಕ್ರಿಪ್ಟ್ ಆಚೆ ಹೇಳ್ತಾನೆ. ಗುಡ್ ಆಕ್ಟರ್, ಆಕ್ಟಿಂಗ್ ಅಂದ್ರೆ ಒನ್ ಟೇಕ್ ಆರ್ಟಿಸ್ಟ್. ಡಬ್ಬಿಂಗ್ ಆಲ್ಸೋ ಸೀರಿಯಸ್ಲಿ ಐ ವಿಲ್ ಟೇಕ್ ಓನ್ಲಿ ಒನ್ ಟೇಕ್. ಆಕ್ಚುಲಿ ನಮ್ಮ ಡೈರೆಕ್ಟರ್, ನಮ್ಮ ಹೀರೋ ಫುಲ್ ಸಪೋರ್ಟ್. ಇಲ್ಲ ನಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅದನ್ನು ನನ್ ಮೈಗೆ ಕೇಳಿದೆ. ಇಲ್ಲ ಅವ್ನು ಹೇಳಿದೆಲ್ಲ ನಿಜಾನೇ. ಡಬ್ಬಿಂಗ್ ಅಲ್ಲಿ 1-2 ಟೇಕ್ ಅಲ್ಲಿ ಹೋಗುತ್ತೆ, ಬಟ್ ಕ್ರೆಡಿಟ್ ಕೊಡ್ತಾನೆ. ಆಕ್ಟಿಂಗ್ ಅಲ್ಲಿ ಅಷ್ಟೇ. ಬಟ್ ಏನಾದ್ರು ಯಾರಾದ್ರೂ ಜಾಸ್ತಿ ಜನ ಇದ್ದೆ ಆಕ್ಟಿಂಗ್ ಬರಲ್ಲ, ಓವರ್ ಆಕ್ಟಿಂಗ್ ಬರುತ್ತೆ. ಓವರ್ ಆಕ್ಟಿಂಗ್ ಬ್ರೋ, ಸುಮುಖಿಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಆಕ್ಚುಲಿ ಸುಮುಖರ್ನ ಯಾರಂದ್ರೆ ನಮ್ಮ ಸೀನಿಯರ್, ನಮ್ಮ ಕಾಲೇಜಲ್ಲಿ ನಮ್ಮ ಸೀನಿಯರ್ ಇವರು. ಅವ್ರಿಗೆ ಕ್ರೇಜ್ ಹೆಂಗಂದ್ರೆ ಅದು ಹೇಳಕ್ಕಾಗಲ್ಲ. ಅದು ಹೇಳ್ಬೇಡ ಹಂಗಲ್ಲ ಸುಳ್ಳು. ನಾನೇನು ಓಕೆ ನೋಡಿದ್ರೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು. ಡೌಟ್ ಅಷ್ಟೇ. ನಮ್ಮ ಮದನ್ ಬ್ರೋ, ನೀವು ಇನ್ನೊಂದು ಹೇಳ್ಬೇಕು. ನಮ್ಮ ಮದನ್ ಬ್ರೋ ಹಾರ್ಡ್ ವರ್ಕ್ ಬಗ್ಗೆ. ಇವರು ಏನಂದ್ರೆ ಎಲ್ಲ ಕಷ್ಟ ನೋಡಿದ್ರೆ ಇವರು ಸ್ಟುಡಿಯೋದಲ್ಲಿ ಡೇ ಅಂಡ್ ನೈಟ್ ಇರ್ತಾರೆ. ನಮ್ಮ ಹೀರೋ ಒಬ್ಬ ಬರ್ತಾರೆ, ಇವರಿಬ್ಬರು 100% ಇರ್ತಾರೆ. ನಾವು ಜಸ್ಟ್ ಕಮೆಂಟ್ ಗೋ ಗೆಸ್ಟ್ ಟೈಪ್ ಅಷ್ಟೇ. ಇವರಿಬ್ಬರು ಹಾರ್ಡ್ ವರ್ಕ್. ನಾನು ನೋಡಿದ್ಮೇಲೆ ಯಾರು ಬರಲ್ಲ ಅದು. ಓಕೆ, ಆಕ್ಚುಲಿ ನಂಗೆ ತುಂಬಾ ಟೀರ್ಸ್ ಬರ್ತಿದೆ. ಇವರು ಇವಾಗ ತಾನೇ ಹೇಳ್ದೆ ಆಕ್ಟಿಂಗ್ ಮಾಡೋದು ಓವರ್ ಆಕ್ಟಿಂಗ್ ಇದೆ, ಅದು ಓವರ್ ಆಕ್ಟಿಂಗ್.
ಸೊ ಹಾಯ್ ಬ್ರೋ, ನೋಡ್ಬೋದು ನಾವು ರೀಚ್ ಆಗಿದ್ದೀವಿ. ಅಂಜಲಿ ಅಕ್ಕ. ಕನ್ನಡ ಕನ್ನಡ ಕನ್ನಡ. ಹಾಂ, ಇವರು ನಮ್ಮ ಅಂಜಲಿ, ನಮ್ಮ ಕ್ಲಾಸ್ಮೇಟು. ಇವರು ನಮ್ಮ ಅಕ್ಕ ಲಾವಣ್ಯಕ್ಕ, ನಮ್ಮ MBA ಫ್ರೆಂಡ್ಸ್ ಜೊತೆ, ಅದೇ ನಮ್ಮ ಹೀರೋ ಇದರಲ್ಲ ಅವ್ರ ಕ್ಲಾಸ್ಮೇಟು. ಅವನ ಕಾರ್ಲಸ್ ನೋಟೇಶನ್ ಲೈಕ್ ದಟ್. ನೀವೇನಾದರೂ ಇಂಟ್ರೊಡಕ್ಷನ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಮೈಕ್ ಈ ಕಡೆ ಮೈಕ್ ఉంది. ఓకే, నన్ను ఆ ఇంట్రొడక్షన్ కాకపోయినా కానీ ఒక నిమిషం మీ గురించి మీరు చెప్పి తర్వాత లవ్లీ బ్రదర్ రాకీ, హర్షిత నమతిಗೆ and ಮದನ್ ಬ್ರೋ. నెక్స్ట్ ಇವತ್ತು ನಾವು ಆಡ್ತಾ ಇದೀವಿ. ನಮ್ಮ ಟೀಮ್ ಗೆಲ್ಲೋದು, ಮೈಕ್ ನೋಡ್ దగ్గర పెట్టుకో. ನಮ್ಮ ಟೀಮ್ ಗೆಲ್ಲೋದು, ಹರ್ಷಿತ ಟೀಮ್ ಅಂತೂ ಸೋತೋಗುತ್ತೆ ಫಿಕ್ಸ್. ಓಕೆ, ಮಂಜಲಿ ಚಾಲೆಂಜ್ ಕಪ್ ನಮ್ದೇ. ಓ చూద్దాం ಈ ಸಲ ಕಪ್ ನಮ್ದೇ ಅಂತ. ಅದು ಬರೀ ಹೆಸರು ಮಾತ್ರ, RCB ನಮ್ದೇ ಯಾವಾಗ. ಓಕೆ, ನೋಡೋಣ ಇವತ್ತು ಯಾರ್ದು ಕಪ್ ಅಂತ. ಅಷ್ಟು ನೀವು CSK ఆ వీడియో నాకు పెట్టు బ్రో, పర్సనల్ కావాలి నాకు అది ఇప్పుడు ఛాలెంజ్ ది. ఓకే ఓకే, ఎప్పుడు ఎక్కడ మా టీం, మీరు నువ్వే ఫీల్డింగ్ చేయి. మచ్చా మచ్చా ಸಿಕ್ಸ್ ತಾನೇ? ಓಕೆ, 4 6 2 ಏನದು ಹೇಳಿ. ಹಾಂ 6. ಎಷ್ಟು? ಹಾಯ್. ಓಕೆ, ಮ್ಯಾಚ್ ಮುಗೀತು. ಟೋಟಲಿ 4 ಮ್ಯಾಚು. 4 ಮ್ಯಾಚಲ್ಲಿ ಸೀನ್ ಇಲ್ಲ. 1 ಮ್ಯಾಚೇ ನಾವು ಗೆದ್ದಿದ್ದು 3 ಮ್ಯಾಚ್ ಅವ್ರ ಕಡೆ ಗೆದ್ದಿದ್ದು. ಸ್ವಲ್ಪ ಟೆನ್ಷನಲ್ಲಿದ್ದಾನೆ ಅವನು. ಸೋತು ಸುಣ್ಣರಾಗಿದ್ದೆ. ಅದೇನಿಲ್ಲ, ಅದು ಆ್ಯಕ್ಚುಲಿ ಚೇಸಿಂಗ್ ಪಿಚ್. ಅದು ಲಾಸ್ಟ್ ಮ್ಯಾಚ್ ನಮಗೆ ಚೇಸಿಂಗ್ ದೊಡ್ಡ ಕ್ರಿಕೆಟ್ ಅನಲಿಸ್ಟ್ ಎಷ್ಟು ನೋಡ್ಸ್ಕೊಂಡು ಹೇಳಿ, ಅದು ಸ್ವಲ್ಪ ವಿಡಿಯೋಲ್ಲಿ 2 ಓವರ್ ಹಾಫ್ ಸೆಂಚುರಿ ಅದರಲ್ಲಿ ಏನಿದೆ. ಸೊ ಟೋಟಲಿ 1 ಮ್ಯಾಚಲ್ಲಿ 5 ಓವರ್ಸ್ ತಾನೆ? 5 ಓವರ್ಸು. ಸೊ 3 ಅವ್ರು ಗೆದ್ದಿದ್ದು, 1 ನಾವು ಗೆದ್ವಿ. ಪರವಾಗಿಲ್ಲ. ಚೇಸಿಂಗ್ ಪಿಚ್ 3 ಮ್ಯಾಚಸ್ ಅವ್ರು ಚೇಸ್ ಮಾಡಿದ್ರೆ ಅವ್ರು ವಿನ್ ಆಗಿದ್ವಿ. ಲಾಸ್ಟ್ ಮ್ಯಾಚ್ ನಾವು ವಿನ್ ಆಗಿದ್ವಿ ಅಷ್ಟೇ. ಅದು ನಿಮ್ಗೆ ಎಲಿವೇಶನ್ ಕೊಡಿ. ಲಾಸ್ಟ್ ಓವರ್ ಮಿಗ್ಲಿಚ್ ಕೊಟ್ಟೆವನಿ. ಇಂಗ್ಲಿಷ್ ಅಂದ್ರೆ 65 ಟಾರ್ಗೆಟ್. ಬಾಲ್ ಇನ್ನ 4 ಓವರ್ಸ್ ಅಲ್ಲಿ ನಾನು ಬಾಲ್ಸ್ ಇನ್ನ ಇತ್ತು. ಸರಿ, ಬಾಲ್ಸ್ ಇನ್ನ ಇತ್ತು ಬೌಲಿಂಗ್ ಮಾಡೋದು. 5 ಓವರ್ಸ್ ಅಲ್ಲಿ 4 ಓವರ್ಸ್ಗೆ ಒಂದಾದ್ರೂ ವಿಡಿಯೋ ಮಾಡಿದ್ದೆ. ಬೇಜಾನ್ ವಿಡಿಯೋ ಶಾರ್ಟ್ಸ್ ಇದೆ, ಹೊಡಿಯೋದಿದ್ಯಾ? ಎಲ್ಲ ಇದೆ. ನೀನ್ ಮುಟ್ಟಿದಿ? ಇದೆ ಆಡ್ ಮಾಡ್ತೀನಿ విడియోలో. 14 మినిట్స్ ఏమో రికార్డ్ అయింది బ్యాటింగ్ చేసింది. నాదుందా పుని ఉంది, చూద్దాం. అంటే 6 అంటే షార్ట్ కొట్టేది కాదు, అక్కడ బౌండరీ ఫుల్ టాప్ వెళ్ళేది. అన్ని బాగా ಅಲ್ಲಿ ಎಲ್ಲಾನು ಚೆನ್ನಾಗಿ ಹೋಯ್ತಲ್ಲ ಶಾರ್ಟ್ಸು. ಚೆನ್ನಾಗಿ ಹೋಯ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಾನು 2 అయితే పిచ్ అయిపోತೀನಿ ನಾನು ఇట్లా అంటిస్తే వెళ్ళిపోతుంది. చూడకే అది ಟೈಮಿಂಗ್ ಮಾತಾಡ್ತಿದ್ದೀನಿ. ಓಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು ಕ್ರಿಕೆಟ್ ಬರಲ್ಲ ಅಂತ. ಸೊ ನಾನು ಆಡಿಲ್ಲ ಜಾಸ್ತಿ ಕ್ರಿಕೆಟ್. ಐ ಮೀನ್
ಇವರೆಲ್ಲ ಆಡ್ತಿದ್ರು. ಇಟ್ಸ್ ಓಕೆ ಮದನ್, ನೋ ಪ್ರಾಬ್ಲಮ್. ನೀವು ಡೈಲಿ ಬಂದರೆ ನಿಂಗೆ ಕ್ರಿಕೆಟ್ ಆಡೋಕ್ಕೆ ಬರುತ್ತೆ. ಆದರೆ ಅದು ಓಕೆ. ಒಂದು ನಿಮಿಷ ಬಗರಂ ಇದು ಓಕೆ ಹಾಂ ಓಕೆ ಓಕೆ అది కరెక్ట్ లాస్ట్ వరకు వస్తారు అట్లా. ఓకే ఓకే గైస్, ఏ అమ్మ మంచి ఏం చెప్తున్నారు ఆ బ్లూ ఫిలిమ్స్ పెట్టుకుని. ఓకే మాట్లాడు పర్వాలేదు. ಡೈಲಿ ಬಂದರೆ ಕ್ರಿಕೆಟ್ ಬರುತ್ತೆ. ಡೈಲಿ ಬಂದು ಕ್ರಿಕೆಟ್ ಬರುತ್ತಲ್ಲ, ಡೈಲಿ ಆಡಿದ್ರೆ ಅದೇ ಸ್ಟೇಡಿಯಂ ನಮ್ಮ ಆಡಿಯನ್ಸ್ಗೆ ನಮ್ಮ ಭಾಷೆ ಅರ್ಥ ಆಗಲ್ವಾ? ಡೈಲಾಗ್ ಹೊಡ್ದ. ಅದೇ ಸೊ ಅದೇ ವಿಡಿಯೋ ಹಿಂಗೆ ಎಂಡ್ ಆಗ್ತೈತೆ. ಸೊ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಜಸ್ಟ್ ಒಂದು ನಾರ್ಮಲ್ ಫ್ರೆಂಡ್ಸ್ ಜೊತೆ ಹಿಂಗೆ ಒಂದು ಇದೇನು ವೀಕೆಂಡಾ? ನೋ ವೀಕ್ ಡೇ ಕೆಲಸ ಕಾರ್ಯ ಇಲ್ಲ, ವೀಕ್ ಡೇಸ್ ಯಾವುದು ವೀಕೆಂಡ್ ಗೊತ್ತಿಲ್ಲ. ಓಕೆ ಈ ಥರ ಮಾತ್ರ ಇರ್ಕೊಂಡು ಖಾಲಿ ನಮಗೆನ್ನ ನಮ್ಮಲ್ಕೊಂಡು ಇಲ್ಲ. ಓಕೆ ಸೊ ಅದೇ ಒಂದು ವೀಕೆಂಡ್ ಈ ಥರ ಆಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆನೋ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until then, bye. It's Kambo Kannada vlog. Bye. Bye. Bye guys. Bye. Bye.